ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಮಾಡಿದೆ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ. ತುಂಬ ಜನ ಕೇಳ್ತಿದ್ರು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂಥವ್ರಿಗೆ ಯಾವ್ದಾನ ಒಂದು ಜಾಬ್ ಇನ್ಫಾರ್ಮೇಷನ್ ಕೊಡಿ, ಅದು ರೈಲ್ವೆನಲ್ಲಿ ಅಂತ ಕೇಳ್ತಿದ್ರು. ಇವತ್ತಿನ ಒಂದು ವಿಡಿಯೋದಲ್ಲಿ 10th 12th ಡಿಗ್ರಿ ಡಿಪ್ಲೊಮೊ ITI ಈ ಒಂದು 5 ಕೋರ್ಸ್ ಅಲ್ಲಿ ಯಾವ್ದಾನ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ ನಿಮಗೆ 10,000 ಪೋಸ್ಟ್ ಬಿಟ್ಟಿದ್ದಾರೆ. ಲಿಟ್ರಲಿ 10,000 ಪೋಸ್ಟ್ ಅಲ್ಲಿ ನೀವು ಕೂಡ ಒಬ್ಬರಾಗ್ತೀರಾ. ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗಿನ ಹೊಸಬ್ರಾಗಿದ್ದೀರಾ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ಇದರಲ್ಲಿ ಜಾಬ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಾನೆ ಹೇಳ್ಬೋದು. ಇದೊಂದು ಆರ್ಗನೈಸೇಷನ್ ನೇಮ್ ಆಗಿರುತ್ತೆ. ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ ನೀವು. 9,147 ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇರುತ್ತೆ. ಎಲ್ಲಾ ಕಡೆ ನೀವು ಕೆಲಸ ಮಾಡಬಹುದು. ಪೋಸ್ಟ್ ನ ಒಂದು ನೇಮ್ ಬಂದ್ಬಿಟ್ಟು ಟೆಕ್ನಿಷಿಯನ್ಸ್ ಗೆ ಕಾಲ್ ಮಾಡ್ತಿದ್ದಾರೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 19,900 ಇಂದ ಹಿಡಿದು 29,200 ತನಕ ಕೊಡ್ತಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ 10th 12th ITI ಡಿಪ್ಲೊಮೊ ಡಿಗ್ರಿ BSc BE BTech ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು. ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಯಾವ್ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಆಸ್ ಪರ್ ರೈಲ್ವೆ ರಿಕ್ರೂಟ್ಮೆಂಟ್ ಪ್ರಕಾರ 18 ವರ್ಷ ನಿಮಗೆ ತುಂಬಿರ್ಬೇಕಾಗುತ್ತೆ. 10th ಆಗಿದ್ರು ಕೂಡ ನೀವು 18 ವರ್ಷ ತುಂಬಿರ್ಬೇಕಾಗುತ್ತೆ ಕೆಲಸ ಮಾಡಬೇಕು ಅಂದ್ರೆ. 36 ವರ್ಷದ ಒಳಗಡೆ ಇರುವಂತವ್ರು ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ SC ST EX ಸರ್ವಿಸ್ ಮ್ಯಾನ್ PWBD ಗೆ, ಫೀಮೇಲ್ ಟ್ರಾನ್ಸ್ಜೆಂಡರ್ ಗೆ ಮತ್ತೆ EBC ಕ್ಯಾಂಡಿಡೇಟ್ಸ್ ಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಮತ್ತೆ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ನೀವು ಪೇಮೆಂಟ್ ಮಾಡಬಹುದು. ತುಂಬಾ ಜನಕ್ಕೆ ಅಪ್ಲೈ ಮಾಡಕ್ ಗೊತ್ತಾಗಲ್ಲ ಅಂತವ್ರು ಏನ್ ಮಾಡಬಹುದು ಅಂದ್ರೆ ಆಫ್ಲೈನ್ ಹೋಗಿ ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟ್ ನೀವು ಕಂಪ್ಯೂಟರ್ ಟೆಸ್ಟ್ ನ ಬರೀಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವೇನು ಓದಿದ್ದೀರಾ ಸೊ ಅದ್ರದ್ದು ಒಂಥರ ಚಿಕ್ಕದಾಗಿ ಇಂಟರ್ವ್ಯೂ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಅದು ನೀವು ಪಾಸ್ ಆಗಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು 9 ಮಾರ್ಚ್ ಇಂದಾನೆ ಅವಾಗಲೇ ಸ್ಟಾರ್ಟ್ ಆಗಿದೆ ಒಂದು ಅಪ್ಲಿಕೇಶನ್ ಹಾಕುವಂತದ್ದು. 8 ಏಪ್ರಿಲ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ. ಇನ್ನ 5 ದಿವಸ ಇದೆ, ಆರಾಮಾಗಿ ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಯಾವಾಗ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಭಾರ್ಗವ್ ಪ್ರಧಾನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅಲ್ಲಿಗೆ ಬಂದು ನೀವು ಮೆಸೇಜ್ ಮಾಡಬಹುದು. ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ರಿಲೇಟೆಡ್ ಎಕ್ಸಾಮ್ಸ್ ಏನಾನ ಇತ್ತು ಅಂದ್ರೆ ಅದರ ನೋಟ್ಸ್ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ನಿಮ್ಗೆ ಮುಂದೆ ಬರೆಯೋಕೆ ಈಸಿ ಆಗುತ್ತೆ. ಅಪ್ಲಿಕೇಶನ್ ಗೆ ಅಪ್ಲೈ ಮಾಡೋರ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಖಂಡಿತವಾಗ್ಲೂ ಅಪ್ಲೈ ಮಾಡಿ, ಒಳ್ಳೆ ಕೆಲಸ ಸಿಗುತ್ತೆ ನಿಮ್ಗೆ. ಯಾವ್ದೋ ಒಂದು ಬುಕ್ ನಲ್ಲಿ ಓದಿರುವಂತ ಒಂದು ಜ್ಞಾಪಕ, ಇರಬೇಕಾಗಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆ ಆಗದಂತೆ, ಬೇಕಿಲ್ಲ ನಮ್ಗೆ ಅವರು ಆಗಂತೆ ಈಗಂತೆ, ನಮ್ಮಷ್ಟಕ್ಕೆ ನಾವಿದ್ರೆ ಬೇರೆ ಯಾವ ಚಿಂತೆ, ಸುಖ ದುಃಖ ಏನಾದರೇನಂತೆ, ಬದುಕನ್ನು ಸ್ವೀಕರಿಸೋಣ ಬಂದಂತೆ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದ.